ದಿನ ಗಂಧ ಕಡಿತಿದ್ವಿ. ಇವತ್ತು ಆನೆ ದಂತ ಕಡ್ದು ದಂತಕತೆ ಬರೆಯೋಣ. ತಾಯಿ ಚಾಮುಂಡೇಶ್ವರಿ ವರ ಪುತ್ರ ಅರ್ಜುನ ಕಣೋ ಇವನು. ಅಂಬಾರಿ ಮೇಲೆ ತಾಯಿನ ಮೆರೆಸೋದು ಗೊತ್ತು. ಕಾಡಿನ ತಂಟೆಗೆ ಬರೋ ನಿಮ್ಮಂತವ್ರನ್ನ ಬಾಲಕೃಷ್ಣ ರೆಡ್ಡಿ ಅವರೆಲ್ಲ ಬನ್ನಿ, ಇಲ್ಲೇ ಎಲ್ಲಾರು ಬರ್ರಿ. ಮಾಲ್ತೇಮ್ಮ ಬರ್ರಿ, ಮಾಲ್ತೇಮ್ಮ DSP ಸಾಹೇಬ್ರು ಬರ್ರಿ, ಎಲ್ಲಾರು ಬರ್ರಿ, ಎಲ್ಲಾರು ನಿಂದ್ರಿ. ಇಲ್ಲೇ ಹಿಡ್ಕೊತೀನಿ ಬಿಡಪ್ಪ, ನಮ್ಮ ಹುಡುಗರು ಇದ್ದಾರಲ್ಲ ಸಾಕು, ನಂದು ಆಶೀರ್ವಾದ ಇರುತ್ತೆ, ತಲೆ ಕೆಡಿಸ್ಕೊಬೇಡಿ. ಎಲ್ಲಾರು ನಿಂದ್ರಿ. ಲೈಟ್ ಆನ್ ಮಾಡ್ಲಿ, ಕತ್ಲದ ಬಿಡುಗಡೆ ಮಾಡ್ತೇನೆ ಅದನ್ನ ನೀವ ಬಿಡುಗಡೆ ಆಯ್ತಾ? ಮಾವುತ ಸಿನಿಮಾದ ಪೋಸ್ಟರ್ ಈ ವೇದಿಕೆಯಲ್ಲಿ ಬಿಡುಗಡೆಯಾಗಿದೆ ಅಧಿಕೃತವಾಗಿ. ಒಂದು ದೊಡ್ಡ ಚಪ್ಪಾಳೆ ಬರ್ಲಿ ಮಾವುತ ಸಿನಿಮಾ ತಂಡಕ್ಕೆ ಒಳ್ಳೆದಾಗ್ಲಿ ಅಂತ. ನನ್ನ ಶಿಷ್ಯ ಅವ, ಅದಂತೂ ನನ್ನ ಶಿಷ್ಯ ಅದ. ಮೈಸೂರು ಸರ್ ಇಲ್ಲ ತರಿಸಿ ನೋಡ್ರಿ, ಒಂದು ಬಾಕ್ಸ್ ತರಿಸಿ. ನಾವು ನೋಡ್ತಿದ್ವಿ ಹಂಗ ಅಪ್ರಿಷಿಯೇಟ್ ಮಾಡಲ್ಲ. ನಮ್ಮ ಭಕ್ತರು ಭಾಳ ಡೇಂಜರ್ ಅದ, ಕರೆಕ್ಟ್ ಇದ್ರೆ ಕರೆಕ್ಟ್ ಅಂತ ಇಲ್ಲ ಅಂದ್ರೆ ಸರಿ ಇದ್ರಪ್ಪ ಅಂತ. ಅಂಬಾರಿ ಮೇಲೆ ತಾಯಿ ಚಾಮುಂಡೇಶ್ವರಿನ ಹೊತ್ತು ಮೆರೆಸೋ ಅರ್ಜುನ ಕಂಡ ಇವರು. ಅವನು ಕೊಟ್ಟರು ಪ್ರಾಣ ತೆಗೆಸಿ ಬದುಕಬೇಡ. ಕಣ್ಣಲ್ಲಿ ಪ್ರಸ್ತಾವ ಮಾಡಿ ಈಗ ಮುಚ್ಚಿ ಹೇಳ್ತೀಯ? ಏನೇ ಮಾಡ್ತಿದ್ಯಾ? ನಾಚ್ಕೊಂಡ್ರೆ ಮಕ್ಕಳ ಆಗ್ತದ? ನಾಚಿಕೆ ಬಿಟ್ರೇನೆ ಎಲ್ಲ ಆಗೋದು. ಅರ್ಜುನ ಕೂಡ ಬಾಲ ಬರೋದೇನೋ ಸರಿ, ಬಾಲ ಕೂಡ ಮತ್ತೊಂದು ಬಾಲ ಬರಕತ್ತೈತಿ. ಆ ಜಡೆ ನೋಡು, ಅವನ ಹೆಂಗವನೆ ಹಂಗೆ ಬೆಳೆಸವನೆ. ಎಣ್ಣ ಬಾಳೆ ಎಣ್ಣ. ದೇವರಾಗಿ ಹಣೆ ಬರಹ ಬರೆಯೋದು ನಾನೇ. ಬರಹದಲ್ಲಿ ತಪ್ಪಿದ್ರೆ ನಾಶ ಮಾಡೋದು ನಾನೇ. ನನ್ನ ಕೊಲ್ಲೋಕೆ ಚಕ್ರವ್ಯೂಹ ನಿರ್ಮಿಸಿದರ ತಾಯಿಯ ಸ್ಟ್ರೆಂತ್ಗಿಂತ ಕೊಲ್ಲೋ ಸ್ಟ್ರೆಂತ್ ಜಾಸ್ತಿ ಇದೆ. ಸೂತ್ರ ಇದ್ರ ಸೂತ್ರಧಾರ ಎಲ್ಲೇ ಇದ್ರು ಆ ಸೂತ್ರಗಳನ್ನ ಒಂದೊಂದಾಗಿ ಬಿಡಿಸಿ ಆ ಸೂತ್ರದ ದಾರದಿಂದ ಲೆಕ್ಕ ಹೊಸ್ತು ನೇಣುಗಂಬಕ್ಕೆ ಅವ್ರ ಕತೆಗೆ ನಾನೇ ಅಂತ್ಯ ಹಾಡ್ತೀನಿ. ನನ್ ಗುರಿ ರಾಜನ್ ಸಾವೆ ಆಗಿದ್ರ 1000 ಸೈನಿಕರು ಇದ್ರು ರಾಜನೇ ಸಾಯ್ತಾನ. ನೀವು ನನ್ನ ಮೊದಲನೇ ಮಗ ಆದ್ರೆ ಇವನು ನನ್ನ ಎರಡನೇ ಮಗ. ಸೂಪರ್. ಕಾಡು ನಾಶದ ಬಗ್ಗೆ ಅವರು ಸಿನಿಮಾ ತೆಗೆದಿದ್ದಾರೆ. ಒಂದು ಸಮಾಜಕ್ಕೆ ಸಂದೇಶ ಕೊಡುವಂತ ಸಿನಿಮಾ ಇದಾಗಿರೋದ್ರಿಂದ ಈ ಸಿನಿಮಾನು ಓಡುತ್ತಂತ ಹೇಳ್ತೀನಿ. ಇಲ್ಲಾಂದ್ರೆ ಮಕ್ಕಳಕ್ಕಂತ ಹೇಳ್ಬಿಡೋಣ, ಇದ್ದಂಗೆ ಹೇಳ್ಬಿಡೋಣ. ಬಹಳ ಅದ್ಭುತವಾಗಿ ತೆಗೆದಿದ್ದೀವಿ. ನಿಮ್ಗೆ ಸಿದ್ದಪ್ಪನ ಆಶೀರ್ವಾದ ಇದೆ, ಅದ್ಭುತವಾಗಿ ಮಾಡಿದ್ವಿ. ಸಮಾಜಕ್ಕೆ ಸಂದೇಶ ಕೊಡುವಂತ ಸಿನಿಮಾ ಮಾಡ್ರಿ. ಒಂದು ಹೇಳ್ತೀನಿ ನಿಮ್ಗೆ, ಸಮಾಜಕ್ಕೆ ಸಂದೇಶ ಕೊಡುವಂತ ಸಿನಿಮಾ ಮಾಡಿದ್ರೆ ನಿಮಗೆ ದುಡ್ಡು ಬರ್ಲಿಕ್ಕಿಲ್ಲ, ಆದ್ರೆ ನೀವು ಇತಿಹಾಸದೊಳಗಿರ್ತೀರಿ. ಇವತ್ತೆಲ್ಲ ಇರ್ತದೆ ಇತಿಹಾಸ ಇರ್ತದೆ, ಸಾಯೋವರೆಗೂ ಇರ್ಬೇಕು. ಹೌದಿಲ್ಲ? ಅದು ಭಾಳ ಇಂಪಾರ್ಟೆಂಟ್. ದುಡ್ಡು ಮುಖ್ಯ ಅಲ್ಲ, ಒಂದು ಸಂದೇಶ ಕೊಟ್ಟರೆ ಸಾಮಾಜಿಕ ಅನೇಕ ಸಮಾಜ ಸುಧಾರಿಸ್ತದೆ. ವಿಜಯಾನಂದ ಅವರಿಂದ ಮತ್ತು ನಮ್ಮ ಬಾಲಕೃಷ್ಣ ರೆಡ್ಡಿ ಅವರು ಬರಬೇಕು, ಬಂದವರು ಅಷ್ಟು ಮುತ್ತು ಅವರು ಬರಬೇಕು. ದೊಡ್ಡ ಚಪ್ಪಾಳೆಗಳು ಬರಲಿ. ಮಾವುತ ಸಿನಿಮಾದ ಈ ಸದಸ್ಯರುಗಳಿಗೆ ಹಾಗೇನೆ ಮಂಡ್ಯದವರು ಬರಬೇಕು. ಸನ್ಮಾನ.
ಓಕೆ ಮಂಡ್ಯ ರೆಡಿ ಬಾಲೆ ಕರೆಯು. ಆನೆ ಮಾವುತ. ಈಗ ನೆಕ್ಸ್ಟ್ ಯಾವ್ದೈತಿ ಇಲ್ಲಿ? ನಿಮ್ಮ ಹತ್ರನೇ ಇದೆ list. ಮಾವುತ ಅಂದ್ರೆ ಆನೆ ಸಾಕೋನ್ಗೆ ಮಾವುತ ಹಾಡ ಏ ಭರತನಾಟ್ಯದವ್ರು ಎಲ್ಲಿದ್ರಮ್ಮ? ಭರತನಾಟ್ಯ ಮೈಸೂರು. ಮೈಸೂರು. ಭರತನಾಟ್ಯ ಮೇಡಮ್ ಎಲ್ಲಿದಾರ? ರೆಡಿ ಇದ್ದಾರಾ? ಹಾ ಯಾಕೆ ಏ ನಾಳೆ 14 ಸನ್ಮಾನ ಐತಿ ನಿಮಗೆ. ನಾಳೆ ಎಲ್ಲರದ್ದು ಸನ್ಮಾನ. ಹಾಕು ಇದಾಗಾರ ಹಾಕು, ಎಲ್ಲಾರ ಹಾಕು, ಮಾಡುವಾಗ ಹಾಕು. ಓಕೆ ಧನ್ಯವಾದ. ಮಾತಾಡ ಮೈಸೂರಿನ ಬಂದಿದೆ. ಪ್ರಪ್ರಥಮ ಬಾರಿಗೆ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ನಮಸ್ಕರಿಸ್ತಾ ನಮ್ಮ ಚಿತ್ರದ ಬಗ್ಗೆ ಒಂದೆರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಮಾವುತ ಹೆಸರೇ ಹೇಳೋ ಹಾಗೆ ಮಾವುತ ಹಾಗೂ ಆನೆಯ ಬಾಂಧವ್ಯವನ್ನ ಹೊಂದಿರುವಂಥ ಕಥೆ. ನಮ್ಮ ಮೈಸೂರಿನ ದಸರಾದಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನ 8 ಬಾರಿ ಅಂಬಾರಿ ಮೇಲೆ ಮೆರೆಸಿದಂತ ನಮ್ಮ ಅರ್ಜುನನ ಕಥೆಯನ್ನ ಒಳಗೊಂಡಂತ ಚಿತ್ರ ಈ ಮಾವುತ. ಹಾಗೆ ಈ ಚಿತ್ರದಲ್ಲಿ ಕಾಡಿದ್ರೆ ಹಸಿರಿದ್ರೆ ಉಸಿರಿದ್ರೆ ಜೀವನ, ಕಾಡನ್ನ ಉಳಿಸಿ ಕಾಡನ್ನ ಬೆಳೆಸಿ ಅನ್ನೋ ಸಂದೇಶ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ದೀವಿ. ಈ ಸಿನಿಮಾ ಇದೇ ತಿಂಗಳು 30ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಚಿತ್ರಮಂದಿರದಲ್ಲಿ ಈ ಸಿನಿಮಾವನ್ನು ನೋಡಿ ನಮ್ಮ ಮಾವುತರನ್ನ ಅರಸಿ ಹಾಗೂ ಆಶೀರ್ವದಿಸಿ ಅಂತ ಹೇಳ್ತಾ, ಹಾಗೆ ಈ ಚಿತ್ರಕ್ಕೆ ನಮ್ಮ ಡಾಕ್ಟರ್ ಪ್ರಭು ಗಂಜಿಯಾಳರವರು ಹಾಗೆ ಡಾಕ್ಟರ್ ವೀರೇಶ್ ಅಂಡಿಗೆ ಅವರು PRO ಆಗಿ ನಮ್ಮ ಚಿತ್ರಕ್ಕೆ ಪ್ರಚಾರ ನೀಡ್ತಿದ್ದಾರೆ. ಅವರು ಕೂಡ ಈ ಸಭೆಯಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಒಂದು ವಿಶೇಷ ಅಂದ್ರೆ